ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು 79 ಕೋಟಿ ಹಣ ನಾಗೇಂದ್ರ ಹೇಳಿದ್ದೇನು ವಾಲ್ಮೀಕಿ ಅಸ್ತ್ರ ಯಾರಿಗೆ ತಿರುಗು ಬಾಣ ಸದನ ಕದನ ನ್ಯೂಸ್ 18 ಬಿಗ್ ಕವರೇಜ್ ಇದು ರಾಜಕೀಯ ದುಂಡಾವರ್ತನೆಗೆ ಸದನ ನಡೆಸಿ ಸತ್ತೋಗಿರೋ ಇಶ್ಯೂ ಒಂದ್ ಕಡೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಸಿಎಂ ಪಡಿಲೇಬೇಕು ಅಂತೇಳಿ ಬಿಜೆಪಿಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸದನದ ಒಳಗೂ ಹೊರಗೂ. ಇನ್ನೊಂದ್ ಕಡೆ ತಮ್ಮ ಮೇಲಿನ ಆರೋಪಗಳಿಗೆ ಖುದ್ದಾಗಿ ಇವತ್ತು ಸಚಿವ ಬಿ ನಾಗೇಂದ್ರ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಗರಣದ ಬಗ್ಗೆ ಉತ್ತರವನ್ನ ಕೊಡೋದಕ್ಕೆ ನಾನ್ ಸಿದ್ಧ, ಪ್ರಕರಣದಲ್ಲಿ ಏನೇನಾಗಿದೆ ಅದನ್ನ ರಾಜ್ಯಕ್ಕೆ ತಿಳಿಸಬೇಕು, ಚರ್ಚೆಗೆ ನಾವು ರೆಡಿ. ಸಿಎಂ ಅವರೇ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ, ಪರಿಶೀಲನೆ ಮಾಡಿನೇ ಸಂಪುಟಕ್ಕೆ ಸೇರ್ಪಡೆ ಆಗಿರೋದು. ಸಿಎಂ ಕೂಡ ನನ್ನ ರಾಜೀನಾಮೆಯನ್ನ ಕೇಳಿಲ್ಲ, ಈಗ ನಾನು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ನಿಗಮದ ಹಗರಣದಲ್ಲಿ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಇನ್ನು ಅಕ್ರಮ ನಡೆದಿತ್ತು ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು. ಆ ಹಗರಣದಲ್ಲಿ ನನ್ನ ಕೈವಾಡನೇ ಇಲ್ಲ. 187 ಕೋಟಿ ಹಣ ವರ್ಗಾವಣೆ ಬಗ್ಗೆ ನನಗೆ ಗೊತ್ತೇ ಇಲ್ಲ. ನಿಗಮದ ಹಣ ದುರುಪಯೋಗದ ಬಗ್ಗೆ ನನಗೆ ಗೊತ್ತಿಲ್ಲ. ಅಧಿಕಾರಿಗಳಿಂದಲೇ ಹಣದ ದುರುಪಯೋಗ ಆಗಿದೆ, ಅಪ್ರೂವಲ್ ಇಲ್ಲದೆ ಹಣ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಅಧಿಕಾರಿ ಆತ್ಮಹತ್ಯೆ ಬಳಿಕನೇ ನನಗೆ ನಿಗಮದಲ್ಲಿ ಏನೇನಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿದ್ದು. ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಹೊರತು ನನ್ನ ಅಕೌಂಟಿಗೆ 1 ರೂಪಾಯಿನೂ ವಾಲ್ಮೀಕಿ ನಿಗಮದ ಅಕ್ರಮದ ಹಣ ಬಂದಿಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಇನ್ನು ತೆಲಂಗಾಣ ಮೂಲದ 800 ಖಾತೆಗಳಿಗೆ ಹಣ ಹೋಗಿತ್ತು, 100 ಕೋಟಿ ಹಣ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲದಕ್ಕೂ ಚರ್ಚೆಗೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಿ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಅವರು ಕೊಡೋ ಮುಖೇನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಖಾತೆಗೆ 1 ರೂಪಾಯಿ ಬಂದಿರಲಿಲ್ಲ, ನನ್ನ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳಿ SITನೂ ಹೇಳಿದೆ. ದಲಿತ ನಾಯಕರನ್ನ ಬಿಜೆಪಿ ತುಳಿಯೋ ಕೆಲಸ ಮಾಡ್ತಿದೆ ಅಂತ ಹೇಳಿ ಇಲ್ಲಿ ಅದರ ಒಂದು ಪ್ರಯೋಗವನ್ನು, ಅಸ್ತ್ರದ ಪ್ರಯೋಗವನ್ನು ಮಾಡಿದ್ದಾರೆ. ವಿಪಕ್ಷಗಳ ವಿರುದ್ಧ ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿಯಲ್ಲಿ ಹರಿಹಾಯ್ದಿದ್ದಾರೆ. ಇಲ್ಲ ಅಧಿಕಾರಿಗಳ ತಪ್ಪು ಅಂತ ಹೇಳಿದ್ದಾರೆ, ಇನ್ನು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಬಿ ನಾಗೇಂದ್ರ. ಗವರ್ನರ್ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ, ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಳ್ತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಅವತ್ತು ಮಾತು ಕೊಟ್ಟಿದ್ರು, ಇಲ್ಲ ತಾವು ರಾಜೀನಾಮೆ ಮಾಡ್ಬೇಕಂತೇಳಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಕೂಡ ಹೇಳಿತ್ತು ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ನಾನು ನಿರಪರಾಧಿ, ಒಬ್ಬ ಈ ದಲಿತನ್ನ ಅಪರಾಧಿ ಮಾಡಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಭಾಳ ನೋವಾಗಿದೆ. ಇವತ್ತು ವಾಲ್ಮೀಕಿಯ ನಿಗಮದ ನಿಗಮದಿಂದ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇನೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗನೆ ಅಲ್ಲ ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ನಮ್ಮ ಅಂದಿನ ಮುಖ್ಯಮಂತ್ರಿಗಳು SIT ರಚನೆ ಆಗಿ 2-3 ದಿನ ಆದಮೇಲೆ, ನಾನು SIT ರಚನೆ ಆದಮೇಲೆ ತನಿಖೆಗೆ ಪಾರದರ್ಶಕವಾದಂಥ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ, ನಾನು ಮಂತ್ರಿ ಆಗಿದ್ದರೆ, ಅದೇ ಇಲಾಖೆಯ ಮಂತ್ರಿ ಆಗಿದ್ದರೆ ಅವ್ರಿಗೆ ಅಡುಕು ತೊಡಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವಇಚ್ಛೆ. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಮೇಲೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ನಾಗೇಂದ್ರ. ರಾಮುಲು ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಾಮುಲು 26 ಎಕರೆ ಜಮೀನನ್ನ ಗುಳುಂ ಮಾಡಿದ್ದಾರೆ. ರಾಮುಲು ಮೇಲೆ ಕೇಸ್ ಇದೆ, ಲೋಕಾಯುಕ್ತದಲ್ಲಿ ಸುಮಟೋ ಕೇಸನ್ನ ಹಾಕಲಾಗಿದೆ. ನಮ್ಮ ಸರ್ಕಾರ ಅದೆಲ್ಲವನ್ನು ತನಿಖೆಯನ್ನ ಮಾಡಿಸುತ್ತೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ರಾಮುಲು ಮೇಲೆ ಇರುವಂತ ಗಂಭೀರ ಆರೋಪವನ್ನ ಪ್ರಸ್ತಾಪ ಮಾಡಿದ್ದಾರೆ. 26 ಎಕರೆ ಜಮೀನು ಗುಳುಂ ಮಾಡಿದ್ದಾರೆ, ಲೋಕಾಯುಕ್ತದಲ್ಲಿ ಸುಮಟೋ ಕೇಸ್ ಇದೆ, ಆ ಬಗ್ಗೆ ನಮ್ಮ ಸರ್ಕಾರ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಮೇಲೆ ಇರುವಂತವರು ವೈಯಕ್ತಿಕ ಕೇಸ್ ಅಂತ ಹೇಳ್ತಾರೆ.
ತಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನ ತಾವು ನಮ್ಮ ಸರ್ಕಾರಿ ಜಾಗನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿರಿ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವರೇ ಸುಮೋಟು ಕೇಸ್ ಹಾಕಿ ಮಾಡಿದ್ದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಬೆಳಕು ಚೆಲ್ತೀವಿ ನಾವು. ಒಬ್ಬ ದಲಿತ, ನೀನು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚಿ ಹಾಕಿ ರಾಜಕೀಯ ಹಾಕಿ ನಿನ್ನ ಪಕ್ಷ ಬಂದಾಗ ನೀವು ಮಾಡ್ಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ನೊಣನ ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂಥ ನೊಣನ ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು, ಚರ್ಚೆಗೆ ಬನ್ನಿ. ಇವತ್ತೂ ಅವಕಾಶ ಇದೆ. ಇನ್ನು ಪ್ರೆಸ್ ಮೀಟ್ ಬಳಿಕ ಸಚಿವ ನಾಗೇಂದ್ರ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಸಚಿವ ನಾಗೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ವಿಪಕ್ಷಗಳು ತಮ್ಮ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರು ರಾಜೀನಾಮೆ ಕೊಡದ ಹೊರತು ಕಲಾಪ ನಡೆಯೋದು ಬಿಡುವುದಿಲ್ಲ ಅಂತ ಆಗ್ರಹಿಸ್ತಾ ಇದ್ದಾವೆ. ಇಲ್ಲ, ಅವರು ಕಲಾಪದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ, ಚರ್ಚೆಗೆ ಬರ್ತಾ ಇಲ್ಲ ಅವರು. ಯಾಕಂದರೆ ಅವ್ರಿಗೆ ಗೊತ್ತು ಇದರಲ್ಲಿ ಒಂದು ಸುಳ್ಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಾನೇನಾದರೂ ಚರ್ಚೆಗೆ ಬಂದುಬಿಟ್ರೆ ಅವ್ರಿಗೆ ಗೊತ್ತಿದೆ ಚರ್ಚೆ ಆದರೆ ಇದರಲ್ಲಿ ಸುಳ್ಳನ್ನು ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಅಂತೇಳಿ. ಅದಕ್ಕೆ ಅವರು ಸುಮ್ಮನೆ ಅಲ್ಲಿ ಒಂದು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವರು ಚರ್ಚೆಗೂ ಬರ್ತಾ ಇಲ್ಲ, ಬಾವಿಗೂ ಇಳಿತಾ ಇಲ್ಲ. ಅವ್ರವ್ರ ಸ್ಥಾನಗಳಲ್ಲೇ ಕುಂತು ಇದನ್ನೇನೋ ಸುಮ್ಮನೆ ನಮ್ಮ ರಾಜ್ಯದ ಹಿತ ಬೇಕಾಗಿಲ್ಲ ಅವರಿಗೆ, ರಾಜಕೀಯನೇ ಬೇಕಾಗಿದೆ. ರಾಜಕೀಯದಿಂದ ಅವ್ರು ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರಲ್ಲ ಆ ಉದ್ದೇಶಕ್ಕೆ ನಾವು ಯಾರೂ ಕೂಡ ಸೊಪ್ಪಾಕಲ್ಲ. ಅವ್ರು ರಾಜೀನಾಮೆ ನಾನು ಕೇಳ್ತಿರೋದ್ರಿಂದ ನನ್ನ ರಾಜೀನಾಮೆ ನಾನು ಯಾಕೆ ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಅವ್ರಿಗೆ ಹೇಳಲಿಕ್ಕೆ ನಾನು ಭಾಳ ಬಯಸ್ತಾ ಇದ್ದೀನಿ. ಬಟ್ ಬರ್ತಾ ಇಲ್ಲ ಅವರು. ಸರ್, ಎಲ್ಲ ಚರ್ಚೆಯು ಮುಗಿದೋಗಿದೆ. ಅವತ್ತು ರಾಜೀನಾಮೆ ಕೊಟ್ಟಿದ್ದೆ ಯಾಕೆ, ಇವತ್ತು ಮತ್ತೆ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದೆ ಯಾಕೆ ಅನ್ನುವಂಥ ಪ್ರಶ್ನೆ ಅವ್ರದ್ದು. ಹೌದ್ರಿ, ಈ ದೇಶದ ಎಷ್ಟು ಜನದ ಮೇಲೆ ಬೇಲ್ ಪಡ್ಕೊಂಡು ಇವತ್ತು ಬಂದಿದ್ದಾರೆ ಹೇಳಿ. ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಜನದ ಮೇಲೆ ಇದೆ. ಇವತ್ತು BJP ಆಡಳಿತ ಪಕ್ಷದಲ್ಲಿರುವಂಥ ಎಷ್ಟು MLAಗಳ ಮೇಲೆ, ಎಷ್ಟು MP ಗಳ ಮೇಲೆ, ಎಷ್ಟು ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಬೇಲ್ ಪಡ್ಕೊಂಡು ಅವರೆಲ್ಲರೂ ಕೂಡ ಇಲ್ಲನ. ಇವತ್ತು ಇದೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವ್ರ ಮೇಲೆ 29 ಕೇಸ್ ಇದೆ, ಅವ್ರನ್ನ ಇಳಿಸ್ರಿ ಫಸ್ಟು. ಅದೇ ಅಸ್ಸಾಂ ಮುಖ್ಯಮಂತ್ರಿಯಾದಂಥ ಹೇಮಂತ ಬಿಸ್ವಾ ಅವ್ರ ಮೇಲೆ ಇದೆ, ಅವ್ರನ್ನ ಇಳಿಸ್ರಿ. ಅದಾದಮೇಲೆ ನಾಗೇಂದ್ರ ರಾಜೀನಾಮೆ ಪಡೀರಿ. ಅವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ ನನ್ನ ರಾಜೀನಾಮೆ ಕೇಳಲಿಕ್ಕೆ. ನಾನು ಈಗಾಗಲೇ ಕೂಡ ಬೇಲ್ ಪಡ್ಕೊಂಡಿದ್ದೀನಿ, ಪ್ರಕರಣ ನ್ಯಾಯಾಲಯದಲ್ಲಿ ಇದೆ. ಅದನ್ನು ಇಟ್ಕೊಂಡು ಇವ್ರು ಯಾರು ಸ್ವಾಮಿ? ನನ್ನ ಅವಾಗಲೇ ತಪ್ಪಿತಸ್ಥ ಅನ್ನೋದಕ್ಕೆ ಇವ್ರು ಯಾರು? ಇವ್ರೇನು ಕೋರ್ಟಾ? ಸಂವಿಧಾನಕ್ಕಿಂತ ದೊಡ್ಡವರು ಇವರು ಯಾರೂ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಾನು ಮನವಿ ಮಾಡ್ತೀನಿ, ತಾವು ಯಾರು ಕೂಡ ಇಂಥ ದುರುದ್ದೇಶಕ್ಕೆ ಕೈ ಹಾಕಬೇಡಿ ಅನ್ನುವಂಥ ವಿಚಾರ. CBI ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಸರ್ ರಾಜ್ಯಪಾಲರಿಗೆ. ಅದೆಲ್ಲ ಪ್ರಾಸೆಸ್ ರೀ ಆಗುತ್ತೆ. ಅದರಿಂದ ಏನು ನನಗೆ ಕೋರ್ಟಲ್ಲಿ ನಾನು ಹೋಗ್ತೀನಿ. ಕೋರ್ಟಲ್ಲಿ ಆಲ್ರೆಡಿ ಆಗಿದೆ, ಬೇಲ್ ಆಗಿದೆ. ಬೇಲ್ ವಿಚಾರ ಇದ್ದಾಗ ಈಗಾಗಲೇ ಕೂಡ ನಮ್ಮ ಪೊನ್ನಣ್ಣವರು ನಮ್ಮ ಲಾದಲ್ಲಿ ಏನಿದೆ ಅದಕ್ಕೆಲ್ಲ ಕೂಡ ಮಾತಾಡಿದ್ದಾರೆ ಅವರು. ಅದೊಂದು ಪ್ರಾಸೆಸ್. ಅವರೊಂದು ಪರ್ಮಿಷನ್ ತೊಗೋಬೇಕು, ಪರ್ಮಿಷನ್ ತೊಗೊಂಡಿದ್ದಲ್ಲ ಅದು ಆಗ್ತಾರೆ ಅಷ್ಟೇ. ಆಲ್ರೆಡಿ ನಾನು ಬೇಲ್ ತೊಗೊಂಡಿದ್ದೀನಿ ಅದರಲ್ಲಿ. ಇದಿಷ್ಟು ಸಚಿವರಾಗಿರುವಂಥ ನಾಗೇಂದ್ರ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.